ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರಿಗೆ ಬೇಕೇ ಬೇಕು ಬೇಕೇ ಬೇಕು ಕೆಂಪೇಗೌಡರ ಪುತ್ಥಳಿ ಕೆಂಪೇಗೌಡರ ಪುತ್ಥಳಿ ಉಳಿಯಬೇಕು ಉಳಿಯಬೇಕು. ಒಳ್ಳೆ ಪ್ಲೇಸ್ ಐತೆ, ಸುತ್ತ ಮರ ಗಿಡಗಳವೆ, ಆಸ್ಪತ್ರೆ ಐತೆ. ಆಸ್ಪತ್ರೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಒಂದು ಆರೋಗ್ಯ ಸರಿ ಇಲ್ಲದೆ ಇರೋದು, ಒಂದು 5 ನಿಮಿಷ ಕುಂತ್ಕೋಬೇಕು ಅನ್ನೋರು ಮೂಲ ಸ್ಥಳ ತಾಲೂಕಿನಲ್ಲಿ ಎಲ್ಲೈತೆ. ಏನ್ ಸರ್, ಇರೋಕೆ ಡಾಕ್ಟ್ರ್ ಇರಲ್ಲ, ಇರೋಕೆ ನೀರಿನ ವ್ಯವಸ್ಥೆ, ಟಾಯ್ಲೆಟು ಅದು ಇದು ನೇರ್ಪಿರಲ್ಲ. ಎಷ್ಟು ಜನ ಅವ್ರೆ ಅಲ್ಲಿ? ನೀವು ನೋಡಿದ್ದೀರಾ ಅಲ್ಲಿಯ ಒಂದು ಪರಿಸ್ಥಿತಿ. 1 ಗಂಟೆ ಹಳ್ಳಿ ಕಡೆಯಿಂದ 1 ಗಂಟೆ 2 ಗಂಟೆ ರಾತ್ರಿ ಬಂದ್ರೆ ಒಬ್ರು ಡಾಕ್ಟರ್ ಇರಲ್ಲ ಅಲ್ಲಿ. ಈ ಒಂದು ಪ್ರತಿಮೆ ಮೇಲೆ ನಿಮಗೆ ಕಣ್ಣೆ ಹಾಕಬೇಕು. ಅಲ್ಲೇನೋ ಮಾಜಿ ಶಾಸಕರಾದ ಮಂಜಣ್ಣವ್ರ ಹೆಸರಿತ್ತು, ಆಯಿತು, ಅದು ತೆಗೆದಿದ್ದಾರೆ. ಈ ನಿಮ್ಮ ಉದ್ದೇಶ ಇಲ್ಲೂ ಅವ್ರ ಹೆಸರೈತೆ, ನಾಯಕರದ್ದು ಸಮಾಜ ಸೇವಕರ ಹೆಸರಿದೆ, ಅವ್ರದ್ದು ಸಿಗಬೇಕು. ಇದು ಯಾರೋ ಒಬ್ಬರದು. ಈ ಕೃಷ್ಣಮೂರ್ತಿಯವರು ಸ್ಟ್ಯಾಚ್ಯೂ ಅವರೇ ನಿರ್ಮಾಣ ಮಾಡಿದ್ದು, ಕೃಷ್ಣಮೂರ್ತಿಗೆ ಸೇರಿದೆ, ಅವರೇನೋ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರ ಅಲ್ಲ. ಸ್ಟ್ಯಾಚ್ಯೂ ಮಾಡೋವರೆಗೂ ಅಷ್ಟೇ ಕೃಷ್ಣಮೂರ್ತಿಯವ್ರಿಗೆ ಸಂಬಂಧಪಟ್ಟಿದ್ದು. ಪ್ರತಿಮೆನ ತಂದು ಕೂರಿಸಿದ್ಮೇಲೆ ಅದು ಈ ಮಣ್ಣಿನಲ್ಲಿ ಹುಟ್ಟುವಂಥದ ಎಷ್ಟು ಜನ ಹುಟ್ಟವ್ರೆ ಅಷ್ಟು ಲಕ್ಷಾಂತರ ಜನಕ್ಕೆ ಸೇರಿದಂಥ ಸ್ವತ್ತದು. ನೀವು ಈ ತಾಲೂಕಲ್ಲಿ ಎಷ್ಟೋ ಜನ ಶಾಸಕರಾಗಿದ್ದಾರೆ. ಕೆಂಪೇಗೌಡರ ಪ್ರತಿಮೆನ ಯಾರೂ ಇಟ್ಟಿರಲಿಲ್ಲ, ಅವ್ರ ಸ್ವಂತ ಶಕ್ತಿಯಿಂದ ಬಂದು ಇಲ್ಲಿ ಇಟ್ಟಿದ್ದಾರೆ. ಯಾರು ಬೇಕಾದ್ರೆ ಇಡಬಹುದಾಯಿತು. ನೀವು 5 ಬಾರಿ ಶಾಸಕರಾಗಿದ್ದೀರಾ, ಯಾಕೆ ಇರಲಿಲ್ಲ? ನಿಮ್ಗೆ ಯಾಕೆ ತಡೆಯೋಕ್ಕಾಯ್ತಾ ಇಲ್ಲ ಅಂದರೆ ಯಾವ ಪ್ರತಿಮೆ ಮೇಲೆ ನಿಮ್ಮ ಹೆಸರಿಲ್ಲ, ಅದು ನಿಮಗೆ ಮೇಯ್ನ್ ಇಂಪಾರ್ಟೆಂಟ್, ಅದು ತಡೆಯೋಕ್ಕಾಯ್ತಾ ಇಲ್ಲ. ಇದೇ ರೀತಿ ಎಲ್ಲ ಶಿಲೆ ಕಿತ್ತಾಕ್ತಾರೆ. 25ರಲ್ಲಿ ಎಲ್ಲ ಶಿಲೆ ಕಿತ್ತಿದ್ದೀರಾ, 28ರಲ್ಲಿ ನಿಮ್ಮನ್ನ ಕಿತ್ತಾಕೋದು ಈ ತಾಲೂಕಿನ ಜನ ರೆಡಿ ಇದ್ದಾರೆ. ಈ ತಾಲೂಕಿನ ಜನ 28ರಲ್ಲಿ ಕಿತ್ತಾಕೋದು ರೆಡಿ ಇದ್ದಾರೆ, ಇದು ಸತ್ಯ. ತಾಲೂಕಿನ ಅನೇಕ ಗಣ್ಯ ವ್ಯಕ್ತಿಗಳು, ಸಮಾಜ ಸೇವಕರು, ಪುರಸಭಾ ಸದಸ್ಯರು, ತಾಲೂಕಿನ ಪಂಚಾಯಿತಿ ಆಗಲಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಅಭಿಮಾನಿಗಳ ವೃಂದ ಇವತ್ತು ಕೆಂಪೇಗೌಡ ಸ್ಟ್ಯಾಚ್ಯೂ ಏನೈತೋ ಅಲ್ಲಿ ನಾವೆಲ್ಲ ಸೇರಿರೋದು ವರದಿಗಾರರಿಗೆ ಗೊತ್ತಿರೋ ವಿಚಾರ. ನಾನು ಹೇಳೋದು ಇಷ್ಟೇ ವಿಚಾರ, 20-25 ವರ್ಷಗಳಿಂದ ಸತತವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಮ್ಮ ಮಾನ್ಯ ಕೃಷ್ಣಪ್ಪನವರು ಮಾಡ್ಕೊಂಬರ್ತಾ ಇರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಇಡೀ ಮಾಗಡಿ ತಾಲೂಕಿಗೆ ಕೃಷ್ಣಪ್ಪನವರು ಏನು ಸೇವೆ ಮಾಡ್ತಾವ್ರೆ, ನಂತರ ಈ ಒಂದು ತಾಲೂಕಿನಲ್ಲಿ ಈ ರೀತಿ 25 ವರ್ಷದಿಂದ ಅದ್ಧೂರಿಯಾಗಿ ನಡೆಯುವ ಒಂದು ಕಾರ್ಯಕ್ರಮ ಇಡೀ ತಾಲೂಕಿಗೆ, ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಈ ಒಂದನ್ನು ಮನಗೊಂಡು ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಈ ರೀತಿ ನಡೀತಾ ಇದ್ದಲ್ಲ, ಇದು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರದಿಂದ ಒಂದು ಆರ್ಡರ್ ಮಾಡಿ ಇದು ಸರ್ಕಾರದ ಮಟ್ಟದಿಂದ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೆಜ್ಜೆಯನ್ನು ಇಟ್ಟು ಸರ್ಕಾರ ಅದೇ ಪ್ರಕಾರ ಪ್ರತಿ ವರ್ಷ ಸರ್ಕಾರದಿಂದ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾವ್ರೆ. ಅದೇ 20-25 ವರ್ಷದಿಂದ ಸತತವಾಗಿ ಕೃಷ್ಣಮೂರ್ತಿಯವರು ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ದಾನಿಗಳಿಗೆ ಮುಖಾಂತರ ಬಡ ಬಗ್ಗರಿಗೆ ಆರೋಗ್ಯ ತಪಾಸಣೆ ಆಗಿರ್ಬೋದು. ನೋಡಿ, ಈಗ ಮೊನ್ನೆ ಮಾಡಿದು ಜಯಂತ್ಯೋತ್ಸವವನ್ನು ಇಡೀ ತಾಲೂಕಿನ ಮಕ್ಕಳಿಗೆ 5,000 ನೋಟ್ಬುಕ್ಗಳಾಗಿರ್ಬೋದು, 5,000 ಬ್ಯಾಗ್ಗಳಾಗಿರ್ಬೋದು, ಈ ರೀತಿ ಒಂದು ಸೇವಾ ಮನೋಭಾವವನ್ನು ಇಟ್ಕೊಂಡು ಇಡೀ ನಾಡಿನ ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಒಂದೆಡೆ ಸೇರಿಸಿ ಈ ನಾಡಪ್ರಭು ಕೆಂಪೇಗೌಡರ ಇತಿಹಾಸವನ್ನು ತಿಳ್ಸ್ಕೊಂಡ್ ಬರ್ತಾ ಮಹಾನ್ ಪುರುಷ ಅಂತಂದ್ರೆ ಕೃಷ್ಣಪ್ಪನವರು ಅಂದ್ರೆ ಹೇಳಿದ್ರು ತಪ್ಪಾಗಲಾರದು. ಅವರು
ಬಂದಂಥ ಬಡ ಜನಗಳಿಗೆ ಊಟ ವ್ಯವಸ್ಥೆ ಆಗಿರ್ಬೋದು, ಈ ರೀತಿ ಮಾಡ್ಕೊಂಡ್ ಬರ್ತಾವ್ರೆ. ಇವತ್ತು ಕೆಂಪೇಗೌಡರು ಸಮಾಧಿ ಆದ ಒಂದು ಜಾಗದಲ್ಲಿ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅವರ ಒಂದು ಅವಧಿಯಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಿರುವ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರ ಸ್ಟ್ಯಾಚು, ಕಂಚಿನ ಒಂದು ಪ್ರತಿಮೆಯನ್ನ ಈ ನಾಡಿನಲ್ಲಿ ಕೆಂಪೇಗೌಡರು ಮಾಡಿದಂತ ಒಂದು ಸಾಧನೆ, ನೂರಾರು ಕೆರೆಗಳಿಗೆ ನೀರನ್ನ ಹರಿಸಿರಾಗಿರ್ಬೋದು, ನಂತರ 65 ಪೇಟೆ ಬೀದಿಗಳನ್ನ ನಿರ್ಮಾಣ ಮಾಡಿರ್ಬೋದು. ಇವತ್ತು ಸಾವಂದುರ್ಗ ತಗೊಳ್ಳಿ, ಉಚ್ಚಿದುರ್ಗ ತಗೊಳ್ಳಿ, ಶಿವಗಂಗೆ ತಗೊಳ್ಳಿ, ದುರ್ಗ ಆಗಿರ್ಬೋದು, ಹಿಂಗೆ ಅನೇಕ ಕೋಟೆ ಕೊಪ್ಪಲುಗಳನ್ನ ಆ ದಿನದಲ್ಲಿ ಮಾಡಿದಂತ ಮಹಾನ್ ಪುರುಷ ಈ ಕೆಂಪೇಗೌಡರು. ಈ ಕೆಂಪೇಗೌಡರ ಒಂದು ದಿನವನ್ನ, ಇವ್ರ ಇತಿಹಾಸವನ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಕೃಷ್ಣಮೂರ್ತಿಯವರು ಈ ಒಂದು ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರೋದು ಇಡೀ ರಾಜ್ಯಕ್ಕೆ, ಇಡೀ ತಾಲೂಕಿಗೆ ಹೆಮ್ಮೆಯ ವಿಚಾರ. ಇವತ್ತು ಅವ್ರು ಏನು ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡೋರೋ, ಈ ಸ್ಥಾಪನೆ ಒಳ್ಳೆ ಉತ್ತಮವಾದ ಜಾಗ, ಪರಿಸರ. ಇಲ್ಲಿ ನೋಡಿದ್ರೆ ಪುರಸಭೆ ಐತೆ, ಇಲ್ಲಿ ನೋಡಿದ್ರೆ ಆರೋಗ್ಯ ಇಲಾಖೆ ಐತೆ, ಪಕ್ಕದಲ್ಲಿ ಪಶು ವೈದ್ಯಾಧಿಕಾರಿಗಳ ಆಫೀಸ್ ಐತೆ, ಅಂಬೇಡ್ಕರ್ ಭವನ ಐತೆ, ಇತ್ತ ನೋಡಿದ್ರೆ ತಾಲೂಕು ಆಫೀಸ್ ಐತೆ. ಈ ಪ್ರತಿಮೆಯ ಅಕ್ಕಪಕ್ಕ 100 ಅಡಿ ಒಳಗೆ ಈ ಒಂದು ಕೆಂಪೇಗೌಡರ ಒಂದು ಸ್ಥಾಪನೆ ಮಾಡಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಈಗ ಏನು ರೀಸೆಂಟಾಗಿ ಮಾನ್ಯ ಶಾಸಕರಾದಂಥ ಬಾಲಣ್ಣವರು ಇದನ್ನ ತೆರವುಗೊಳಿಸಿ, ನಾನು ಏನು ಕೋಟೆ ಐತೋ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೊರಟಾರೆ. ಮಾಡಿ ಸ್ವಾಮಿ, ನಾವು ಖಂಡಿತವಾಗ್ಲೂ ಬೇಡ ಅಂತ ನಾವು ಖಂಡಿತವಾಗ್ಲೂ ಹೇಳಲ್ಲ. ಮಾಡೋದಕ್ಕೆ ಪ್ರತಿಯೊಬ್ಬರ ಸಹಕಾರ ಇರ್ತದೆ. ಪಾಪ ವಯ್ಯ ಇಡೀ ತಾಲೂಕಿನಲ್ಲಿ ಯಾರತ್ತಾದ್ರೂ 8 ಆಣಿ ತಗೊಂಡು ಲಕ್ಷಾಂತರ ಜನಕ್ಕೆ ಒಂದು ಸೇವೆ ಮಾಡಿರೋದು ಯಾರಾದ್ರೂ ಇದ್ದರೆ ಈ ಮಾಗಡಿ ತಾಲೂಕಿನ ಈ ಕೆಂಪೇಗೌಡರ ಇತಿಹಾಸವನ್ನು ಹೊಂದಿರುವಂಥ ಸುಪುತ್ರ ಅಂತ ಅಂದರೆ ನಮ್ಮ ಡಾಕ್ಟ್ರು ಕೃಷ್ಣಪ್ಪನವರು ಅಂತ ಹೇಳೋದು ತಪ್ಪಾಗಲ್ಲ. ಇದು ಮನೆ ಇಡೀ ತಾಲೂಕು ಪ್ರತಿಯೊಂದು ಮನೆಗೂ ಗೊತ್ತಿರೋ ವಿಚಾರ. ಕೃಷ್ಣಪ್ಪನವರ ಒಂದು ಸೇವಾ ಮನೋಭಾವ, ಇದನ್ನು ನೀವು ಮನಗೊಂಡು ಬೇಡ. ಒಳ್ಳೆ ಪ್ಲೇಸ್ ಐತೆ, ಸುತ್ತ ಮರ ಗಿಡಗಳವೆ, ಆಸ್ಪತ್ರೆ ಐತೆ, ಆಸ್ಪತ್ರೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಒಂದು ಆರೋಗ್ಯ ಸರಿ ಇಲ್ಲದೆ ಇರೋಗ್ಬೋದು, ಒಂದು 5 ನಿಮಿಷ ಕುಂತ್ಕೋಬೇಕು ಅನ್ನೋರು ಮೂಲ ಸ್ಥಳ ತಾಲೂಕಿನಲ್ಲಿ ಎಲ್ಲೈತೆ. ನಾವು ನಿವೃತ್ತಿ ನೌಕರರು ಪ್ರತಿಯೊಬ್ಬರು ಬೆಳಿಗ್ಗೆ ಬರ್ತಾರೆ. ನೀವೆಲ್ಲ ಪತ್ರಿಕೆಯವ್ರು ನೋಡಿದ್ದೀರಾ, ಕೆಂಪೇಗೌಡ ಸ್ಟ್ಯಾಚ್ಯೂ ಇರೋ ಜಾಗದಲ್ಲಿ ಎಲ್ಲ ಸೇರಿ ಕಷ್ಟ ಸುಖ ಮಾತಾಡಿಕೊಂಡು ದಣಿವನ್ನು ಹಾರಿಸ್ಕೊಂಡು ನಿವೃತ್ತಿ, ಅದರಲ್ಲೂ ನಮ್ಮ ಮಾರ್ಕ್ಸ್ಗಳೇ ಜಾಸ್ತಿ ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ಟವ್ರು. ಇಲ್ಲಿ ಬೆಳಗ್ಗೆ ಒಂದು ಟೈಮು, 3 ಗಂಟೆ ಒಂದು ಟೈಮು, 5 ಗಂಟೆ ಒಂದು ಟೈಮು. ಅವ್ರ ಜೊತೆಗೆ ಆರೋಗ್ಯ ಸರಿ ಇಲ್ದಿರೋರು, ನಂತರ ತಾಲೂಕು ಆಫೀಸ್ ಆಗಲಿ ಇನ್ನೊಂದಾಗಲಿ ಬಂದವರು ಒಂದು ಜಾಗ ಬೇಕು. ಈ ಬೀದಿ ಕುಂತ್ಕೊಳ್ಳೋಕ್ಕಾಯ್ತದ, ಹೋಟ್ಲಲ್ಲಿ ಕುಂತ್ಕೊಳ್ಳೋಕ್ಕಾಯ್ತದ? ನಮಗಿರೋ ತಾಲೂಕಿನಲ್ಲಿ ಈ ಒಂದು ಭಾಗ, ಹೃದಯ ಭಾಗ, ಕೆಂಪೇಗೌಡ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡಿರುವ ಕೃಷ್ಣಮೂರ್ತಿಯವರ ಒಂದು ಮುಂದಾಲೋಚನೆ ಏನೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಆ ಒಂದು ಪ್ರಕಾರ ಎಲ್ಲರಿಗೂ ಸಮಾಜಕ್ಕೂ ಒಳ್ಳೇದಾಯ್ತದೆ. ಇವತ್ತು ರಾಜ್ಯ ಬರ್ತದೆ ಹೋಯ್ತದೆ. ಆ ನೀವು ಇರುವ ಸಂದರ್ಭದಲ್ಲಿ ಎಲ್ಲ ಬೇಡಿಕೆ ಆಗಿರ್ತದೆ. ಇವತ್ತು ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ ಅಂತ ಏನಲ್ಲ. ಈ ಒಂದು ಪ್ರತಿಷ್ಠಾಪನೆ ಕೆಂಪೇಗೌಡರ ದೂರದೃಷ್ಟಿ ಏನಿತ್ತು, ಎಲ್ಲ ಒಂದೇ, ಸಮಾಜಕ್ಕೆ ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಬಂದು ಮಹಾನ್ ಪುರುಷ. ಆ ಸೇವೆಯನ್ನು ಕೃಷ್ಣಪ್ಪನವ್ರು ಮುಂದುವರ್ಸ್ಕೊಂಡು ಹೋಯ್ತವ್ರೆ. ಈಗ ಸಪೋಸ್ ನೀವು ಮಾಡ್ತೀರಾ, ಎಷ್ಟು ದಿವಸ ಮಾಡ್ತೀರಾ? ಅಧಿಕಾರ ಇರ್ತದೆ, ಹೋಯ್ತೀರಾ, ಏನೋ ಒಂದು ಮಾಲಾರ್ಪಣೆ ಮಾಡ್ತೀರಾ, ಬರ್ತೀರಾ. ಆದರೆ ಕೃಷ್ಣಮೂರ್ತಿ ಆ ರೀತಿ ಮಾಡ್ತಾ ಇಲ್ವಲ್ಲ. ಪ್ರತಿ 25 ವರ್ಷದಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಕೊನೆಗೆ ಈ ಆರೋಗ್ಯ ಸರಿ ಇಲ್ಲ ಅಂದರು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ತಪಾಸಣೆ, ಆರೋಗ್ಯವನ್ನು ಆಪರೇಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೇ ಆಗಿರ್ಬೋದು ಮಾಡಿಸು ಅವ್ರ ಮನೆಗೆ ಬಿಡ್ತಾವ್ರಲ್ರಿ. ಆದ್ದರಿಂದ ಖಂಡಿತವಾಗ್ಲೂ ಈ ಜಾಗವನ್ನು ತೆರವುಗೊಳಿಸಬಾರ್ದು, ತೆರವುಗೊಳಿಸ್ಬೇಡಿ. ಕೈ ಮುಗಿದು ಕೇಳ್ಕೊತೀವಿ ನೋಡಿ. ಇವತ್ತು ಒಂದೊಂದೇ ಸಾಧನೆ ಮಾಡಿ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ಐತೆ, ಅಲ್ಲಿ ತೆರವುಗೊಳಿಸ್ಬೇಡಿ. ನಿಮ್ಮ ಕೆಲಸ ಮಾಡ್ಕೊಂಬನ್ನಿ. ಆ ಕೆಲಸ ಆದ ನಂತರ ಆಮೇಲೆ ಕೈ ಹಾಕಿ ಇದ್ದ ಅಲ್ಲೂ ಕಿತ್ತಾಕ್ಬಿಟ್ರು. ರೋಡ್ ಅಧ್ವಾನ ಆಗೋಯ್ತು. ಅಲ್ಲಿ 1 ವರ್ಷದಿಂದ ಏನಾಯ್ತದೆ, ಎಲ್ಲ ಅರ್ಧಂಬರ್ಧಂ ಕೆಲಸ ಯಾಕೆ ಪೂರ್ಣಗೊಳಿಸಿ ಅಂತ ಆಪೋಸ್ ಹೋದವ್ರಿಗೆ FIR. ಇದು ಅವಶ್ಯಕತೆ ಇತ್ತ? ಇವತ್ತು ಕೆಂಪೇಗೌಡರಿಗೋಸ್ಕರ ಒಂದು
ಕರೆಯನ್ನು ಯಾರು ಕೊಡ್ಲಿಲ್ಲ. ವೈಯಕ್ತಿಕವಾಗಿ ಇಷ್ಟು ಜನ ನಾವೆಲ್ಲ ಸೇರಿದ್ದೀವಿ ಅಂತ ಅಂದ್ರೆ ಅದು ನೀವು ಮನ್ಕೊಂಡ್ಬೇಕು. ಏನಾಗೋದು ಆಸ್ಪತ್ರೆ ಆಯ್ತು, ತಾಲೂಕು ಮಟ್ಟದಲ್ಲಿ ಎಷ್ಟು ಶಸ್ತ್ರಚಿಕಿತ್ಸೆ ನಡಿಬೇಕು, ಡಾಕ್ಟ್ರುಗಳು ಎಷ್ಟು ಜನ ಅವ್ರೆ? ಹೋಗ್ಲಿ, ನೀವೇ ಹೇಳ್ತಾ ಇದ್ದೀರಾ ಅಲ್ಲಿ ನೀರು ವ್ಯವಸ್ಥೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತೀರಾ. ಮಾಡಿ ಅಲ್ಲಿ ಇಂಪ್ರೂವ್. ಆ ಕಷ್ಟದಲ್ಲಿ ಬಂದಂತ ನರಳಾಡುವಂತ ರೋಗಿಗಳಿಗೆ ಒಂದು ಜಾಗ ಐತೆ ನೋಡು, ಸುತ್ತ ನೋಡ್ತಾ ಇದ್ದೀರಾ ಎಂಥ ಪರಿಸರ, ಎಂಥ ವಾತಾವರಣ. ಇಂಥ ಜಾಗದಲ್ಲಿ ಕೆಂಪೇಗೌಡ ಕಂಚಿನ ಸ್ಥಾಪನೆ ಮಾಡಿರೋದು ತಮ್ಮ ಮಾಧ್ಯಮದವ್ರು ಬೇಯಿತು. ಯಾಕೆ ಅಂದರೆ ಇಲ್ಲಿ ಮುಚ್ಚುಮರೆ ಯಾವುದೂ ಇಲ್ಲ. 20-25 ವರ್ಷದಿಂದ ಈ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಯಾವ ರೀತಿ ಕೃಷ್ಣಮೂರ್ತಿ ಶ್ರಮ ವಹಿಸ್ತವ್ರೆ, ಇಡೀ ನಾಡಿನ ಜನರು ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ, ಯಾವ ರೀತಿ ಕೋಟೆಯಲ್ಲಿ ಕಾರ್ಯಕ್ರಮನ ಮಾಡ್ತಾವ್ರೆ ಅನ್ನೋದು ಪತ್ರಿಕೆಯವರು ಪ್ರತಿಯೊಂದು ಗೊತ್ತಿರೋ ವಿಚಾರ. ಆದ್ದರಿಂದ ಯಾವುದೇ ಕಾರಣಕ್ಕೂ ತೆರವುಗೊಳಿಸ್ಬೇಕು. ಇಲ್ಲಿ ನೋಡಿ, ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾಪನೆ ಮಾಡವ್ರೆ. ಇಲ್ಲಿ ನಮ್ಮ ಕೃಷ್ಣಮೂರ್ತಿ ಕಂಚಿನ ಕೆಂಪೇಗೌಡ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡವ್ರೆ. ಈಗ ಇರ್ತದೆ, ಒಂದೇ ಸೆಂಟ್ರ್ ಪ್ಲೇಸ್ ಇದೆ. ಆದ್ದರಿಂದ ಖಂಡಿತವಾಗ್ಲೂ ಈ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ಇಡೀ ತಾಲೂಕಿನ ಜನ ಈ ಒಂದು ಪ್ರಕಾರ ನಿಮ್ಮ ನಡಿಗೆ ಏನಾದ್ರು ಈ ರೀತಿ ಬೇರೆ ರೀತಿ ತಿರುಗಿಸಿದ್ರೆ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸ್ಬೇಕಾಯ್ತದೆ. ಹುಷಾರ್. ನಾವು ಕೈ ಮುಗಿದು ನಿಮ್ಗೆ ಕೇಳ್ಕೊತೀವಿ, ಯಾವುದೇ ಕಾರಣಕ್ಕೂ ಬೇಡ. ಒಳ್ಳೆ ಜಾಗ. ಪ್ರತಿಯೊಂದು ಮಾಗಡಿ ತಾಲೂಕು ವೀಕ್ಷಣೆಗೆ ಹೊರಗಡೆಯಿಂದ ಪ್ರವಾಸಿಗರು ಬಂದಾಗ ಏನಪ್ಪ ಮಾಗಡಿ ನೋಡೋಣ ಅಂತ ಬಂದಾಗ ಈ ಪ್ರತಿಮೆಯನ್ನು ನೋಡಿ ಈ ರೀತಿ ಬೇರೆ ಕಡೆ ಮಾಡಿರೋದು ನಾವು ನೋಡಿದ್ದೀವಿ. ಅಂತ ಕಂಚಿನ ಪ್ರತಿಮೆಯನ್ನ ಇಂದಿವರೆಗೂ ಯಾರು ಮಾಡೋಕ್ಕಾಗಿಲ್ಲ. ಬೇಡ, ಅಟ್ಟಾಚಲ ಏನ್ ಬೇಕು. ಆದ್ರಿಂದ ಇವನ್ನೆಲ್ಲ ಬಿಡಿ. ಇದಕ್ಕೇನಾದ್ರು ಸಪೋಸ್ ಈ ರೀತಿ ತೆರವುಗೊಳಿಸ್ತಾರೆ, ಇಡೀ ತಾಲೂಕಿನಾದ್ಯಂತ ಎಲ್ಲ ಪಕ್ಷ ಭೇದ ಪ್ರತಿಯೊಂದು ಮರೆತು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಯ್ತದೆ. ಆದ್ರಿಂದ ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ಬೇಡ, ಇದು ಶಾಶ್ವತ ಅಲ್ಲ. ಇಷ್ಟನ್ನ ನಾನು ನಮ್ಮ ಈಗಿನ MLA ಅವ್ರಿಗೆ ಹೇಳಕ್ಕೆ ಇಷ್ಟ. ಪಕ್ಷ ಪಾರ್ಟಿ ಭೇದ ಭಾವ ಯಾವುದೂ ಇಲ್ಲ ಸರ್. ಇದು ವಿಸ್ತೀರ್ಣ ಎಷ್ಟಿರ್ಬೋದು ನೋಡಿ, ಸುತ್ತ ಮರ ಗಿಡಗಳವೆ, ಪಕ್ಷಿ ಪ್ರಾಣಿ ಅಲ್ಲ ಪಕ್ಷಿಗಳು ಯಾವ ರೀತಿ ಸಂಚಾರ ಮಾಡ್ತವೆ, ಯಾವ ರೀತಿ ಇರ್ತವೆ. ಮುಂದೆ ವಿಶಾಲವಾಗೈತಲ್ಲ ಸರ್, ಆಸ್ಪತ್ರೆ ವಿಸ್ತೀರ್ಣ ಎಷ್ಟೈತೆ ಅಲ್ಲ. ಅದು ಏನು ಕೇಸರ್ ಇರೋಕ್ಕೆ ಡಾಕ್ಟ್ರ್ ಇರಲ್ಲ.